ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 5 ವಚನಗಳು 5ರಿಂದ 14 ತನಕ. ಯುವ ಜನರೇ, ನೀವು ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ನೀವೆಲ್ಲರೂ ದೀನ ಮನೋಭಾವನೆಯಿಂದ ಧರಿಸಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿ. ಗರ್ವಿಷ್ಠರನ್ನು ದೇವರು ವಿರೋಧಿಸುತ್ತಾರೆ, ನಮ್ರರಿಗಾದರೂ ಅವರು ದಯೆ ತೋರುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ. ದೇವರ ಪರಾಕ್ರಮಕ್ಕೆ ತಗ್ಗಿ ನಮ್ರರಾಗಿ ನಡೆದುಕೊಳ್ಳಿ, ಆಗ ಅವರು ನಿಮ್ಮನ್ನು ಸಕಾಲದಲ್ಲಿ ಮೇಲಕ್ಕೆತ್ತುವರು. ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಸ್ವಸ್ಥ ಚಿತ್ತರಾಗಿರಿ, ಜಾಗರೂಕರಾಗಿರಿ, ಏಕೆಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನನ್ನು ಗರ್ಜಿಸುವ ಸಿಂಹದಂತಿದ್ದ ಯಾರನ್ನೂ ಕಬಳಿಸಬಹುದೆಂದು ಹತ್ತಿತ್ತ ಹುಡುಕಾಡುತ್ತಿರುವನು. ವಿಶ್ವಾಸದಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಿಮ್ಮ ಸಹ ವಿಶ್ವಾಸಿಗಳು ಜಗತ್ತಿನಲ್ಲೆಲ್ಲ ಇಂಥ ಹಿಂಸೆ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ. ಯೇಸು ಕ್ರಿಸ್ತರಲ್ಲಿ ನಿಮ್ಮನ್ನು ತಮ್ಮ ಶಾಶ್ವತ ಮಹಿಮೆಗೆ ಕರೆದ ಕೃಪಾನಿಧಿಯಾದ ದೇವರು, ನೀವು ಸ್ವಲ್ಪ ಕಾಲ ಹಿಂಸೆ ಬಾಧೆಯನ್ನು ಅನುಭವಿಸಿದ ನಂತರ ನಿಮ್ಮನ್ನು ಪೂರ್ವ ಸ್ಥಿತಿಗೆ ತರುವರು, ನಿಮ್ಮನ್ನು ಸ್ಥಿರಗೊಳಿಸಿ ಬಲಪಡಿಸುವರು. ಅವರ ಆಳ್ವಿಕೆಗೆ ಯುಗ ಯುಗಾಂತರಕ್ಕೂ ಇರಲಿ. ಆಮೇನ್. ನನ್ನ ಈ ಪುಟ್ಟ ಪತ್ರವನ್ನು ನಂಬಿಗಸ್ತ ಸಹೋದರನಾದ ಸಿಲ್ವನನ ಸಹಾಯದಿಂದ ನಿಮಗೆ ಬರೆದಿರುತ್ತೇನೆ, ನಿಮ್ಮನ್ನು ಪ್ರೋತ್ಸಾಹಿಸಲೆಂದು ಮತ್ತು ಇದುವೇ ದೇವರ ನಿಜವಾದ ಅನುಗ್ರಹವೆಂದು ಸ್ಪಷ್ಟೀಕರಿಸಲು ಬರೆದಿದ್ದೇನೆ. ಈ ಅನುಗ್ರಹದಲ್ಲಿ ನೀವು ದೃಢವಾಗಿ ನಿಲ್ಲಿರಿ. ನಿಮ್ಮ ಹಾಗೆ ದೇವರಿಂದ ಆಯ್ಕೆಯಾದ ಬಾಬಿಲೋನಿನಲ್ಲಿರುವ ಸಭೆ ನಿಮಗೆ ವಂದನೆಗಳನ್ನು ತಿಳಿಸುತ್ತದೆ. ಅಂತೆಯೇ ನನ್ನ ಮಗನಂತಿರುವ ಮಾರ್ಕನು ನಿಮ್ಮನ್ನು ವಂದಿಸಿದ್ದಾನೆ. ಪ್ರೀತಿಯ ಮುದ್ದನ್ನಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ಯೇಸು ಕ್ರಿಸ್ತಿನಲ್ಲಿರುವ ನಿಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ಲಭಿಸಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನಿನ್ನ ಅಚಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಪ್ರಸಿದ್ಧಪಡಿಸುವುದು ಪ್ರಭು ಗಗನವು ನಿನ್ನ ಮಹತ್ತನ್ನು. ಸಂಕೀರ್ತಿಸುವುದು ಸ್ವರ್ಗೀಯ ಸಭೆ ನಿನ್ನ ಸತ್ಯತೆಯನ್ನು. ಮೇಘಮಂಡಲದಲ್ಲಿ ಸಮನಾರು ಪ್ರಭುವೇ. ದೇವದೂತರಳು ಹೋಲಿಕೆ ಯಾವುದು ಆತನಿಗೆ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು. ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವವರು ಸದಾ ನಿನ್ನ ನಾಮದಲ್ಲಿ. ಪ್ರವರ್ಧಿಸುವವರು ನಿನ್ನ ನ್ಯಾಯ ನೀತಿಯಲ್ಲಿ. ಶ್ಲೋಕ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ಅಲ್ಲೆಲೂಯ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 16 ವಚನಗಳು 15ರಿಂದ 20. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದು ಹೇಳಿದರು: ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸ ಬಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು,
ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ, ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣ ಹೊಂದುವರು. ಯೇಸು ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣರಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು. ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು. ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಇಂದು ಶುಭ ಸಂದೇಶಕಾರರಾದ ಸಂತ ಮಾರ್ಕರನ್ನು ಧರ್ಮಸಭೆ ಸ್ಮರಿಸುತ್ತಿದೆ. ಅವರು ತಾವು ಬರೆದ ಶುಭ ಸಂದೇಶದಲ್ಲಿ ಪ್ರಭುವನ್ನು ಓದುಗರಿಗೆ ಇಂದಿಗೂ ಪರಿಚಯ ಮಾಡಿಕೊಡುತ್ತಾರೆ. ಶುಭ ಸಂದೇಶಕಾರರೆಲ್ಲರ ಗುರಿ ಪ್ರಭುವನ್ನು ಪರಿಚಯಿಸುವುದೇ ಹೊರತು ತಮ್ಮನ್ನೇ ಹೆಚ್ಚಿಸಿಕೊಳ್ಳುವುದಲ್ಲ. ಹೀಗಾಗಿ ಯಾವ ಶುಭ ಸಂದೇಶದಲ್ಲೂ ಬರಹಗಾರನ ಗುರುತು ಇಲ್ಲ. ಅವರೆಲ್ಲ ನಿಸ್ವಾರ್ಥಿಗಳಾಗಿ ಪ್ರಭುವನ್ನು ಪ್ರಖ್ಯಾತಪಡಿಸುವುದರಲ್ಲೇ ತಲ್ಲೀನರಾಗಿದ್ದರು. ಇದೇ ಮಾರ್ಕರು ಸಂತ ಪೇತ್ರರ ಜೊತೆ ಇದ್ದರು ಎಂಬುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ಕಾಣುತ್ತೇವೆ. ಸಂತ ಪೇತ್ರರ ಜೊತೆಯಲ್ಲಿ ಸುವಾರ್ಥ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರು ಎಂದಾಗಲೇ ಪೇತ್ರರಲ್ಲಿದ್ದ ಪ್ರೇರಣೆ ಇವರಲ್ಲಿಯೂ ಬಂದಿರುತ್ತದೆ ಎಂಬುದು ಅತಿಶಯವಲ್ಲ. ಪಾಸ್ಕಾ ಕಾಲದಲ್ಲಿರುವ ನಾವು ಸಂತ ಪೇತ್ರ, ಮಾರ್ಕರಂತೆ ಪ್ರಭುವಿನ ಪ್ರಖ್ಯಾತಿಗಾಗಿ ದುಡಿಯುವುದಕ್ಕೂ ನಾವು ಪವಿತ್ರಾತ್ಮ ಪ್ರೇರಿತವಾದ ಕಾರ್ಯಗಳನ್ನು ಮಾಡುತ್ತಾ ಇತರರನ್ನೂ ಅಂತೆಯೇ ಪ್ರೇರೇಪಿಸಲು ಶ್ರಮಿಸಬೇಕಿದೆ. ಆದಿ ಧರ್ಮಸಭೆಯಲ್ಲಿದ್ದ ವಿಶ್ವಾಸ ಮತ್ತು ನಿಸ್ವಾರ್ಥ ಸೇವಾ ಮನೋಭಾವ ನಮಗೂ ದೊರಕಲಿ.